ಹಾಯ್ ಡಾರ್ಲಿಂಗ್ಸ್. ಇದೀಗ JK ಬ್ಯಾಂಕ್ನಲ್ಲಿ ಅಂದರೆ ಜಮ್ಮು ಕಾಶ್ಮೀರ್ ಬ್ಯಾಂಕ್ನಲ್ಲಿ ಇದೀಗ ವೇಕೆನ್ಸೀಸ್ ಖಾಲಿ ಇದು ಅಪ್ರೆಂಟಿಸ್ನ ವೇಕೆನ್ಸೀಸ್ ಖಾಲಿ ಇರುತ್ತೆ. ಒಟ್ಟು ನಿಮಗೆ 614 ವೇಕೆನ್ಸೀಸ್ ಖಾಲಿ ಇದ್ದು ಈ ಒಂದು ಹುದ್ದೆಗೆ ಜಸ್ಟ್ ಗ್ರ್ಯಾಜುಯೇಷನ್ ಆಗಿರೋ ಸಾಕು ಈ ಒಂದು ಹುದ್ದೆಗೆ ಅಪ್ಲೈಯನ್ನು ಮಾಡಬಹುದಾಗಿರುತ್ತೆ. ಹಾಗೆ ಈ ಒಂದು ವೇಕೆನ್ಸಿಗೆ ಅಪ್ಲೈ ಮಾಡಲು ಈಗಾಗಲೇ ಶುರು ಮಾಡಾಕಿದ್ದು ಇನ್ನು 3 ಡೇಸ್ ಮಾತ್ರ ಬಾಕಿ ಇದೆ. ಅಪ್ಲೈ ಮಾಡುವಂಥವ್ರು ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾರ್ಯಾರು ಅಪ್ಲೈ ಮಾಡಬೇಕು ಅಂತ ಇರೋವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ. ಹಾಗೆ ಅದಕ್ಕೆ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡ್ತಿರೋ ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ವೇಕೆನ್ಸಿಗೆ ನಿಮಗೆ ಏಪ್ರಿಲ್ 20ನೇ ತಾರೀಕಿಂದಲೇ ಅಪ್ಲೈ ಮಾಡ್ಬೋದಾಗಿದ್ದು ಏಪ್ರಿಲ್ 26ನೇ ತಾರೀಕು ಅಪ್ಲೈ ಮಾಡಲು ಕೊನೆಯ ದಿನಾಂಕ ಇರುತ್ತೆ. ಹಾಗೆ ನಿಮಗೆ ಎಕ್ಸಾಮಿನೇಷನನ್ನು ಸಪ್ರೇಟಾಗಿ ನಿಮಗೆ ಕಮ್ಯುನಿಕೇಟ್ ಮಾಡಲಾಗುತ್ತೆ. ಇನ್ನು ಒಟ್ಟು ನಿಮಗೆ 20 ಸ್ಟೇಟ್ಸ್ನಲ್ಲಿ ವೇಕೆನ್ಸೀಸ್ ಅನ್ನೋದು ಖಾಲಿ ಇದ್ದು ಅದರಲ್ಲಿ ನಿಮಗೆ 461 ವೇಕೆನ್ಸೀಸ್ ಖಾಲಿ ಇರುತ್ತೆ. ಇನ್ನು ಹಾಗೆ ಇದರಲ್ಲಿ SC ST EWS ಮತ್ತು PWBD ಕ್ಯಾಟಗರಿಗೆ ಕೂಡ ರಿಸರ್ವೇಷನನ್ನು ಮಾಡಲಾಗಿರುತ್ತೆ. ಅದನ್ನು ಬಿಟ್ಟು UT ಆಫ್ ಲಡಾಖ್ ಸೇರಿದಂಥ ಸ್ಟೇಟ್ಸ್ಗೆ ಅಲ್ಲಿ ನಿಮಗೆ ಒಟ್ಟು 135 ವೇಕೆನ್ಸೀಸ್ ಖಾಲಿ ಇದ್ದು ಅದರಲ್ಲೂ ಕೂಡ ನಮ್ಮ ಬ್ಯಾಂಗ್ಳೂರಲ್ಲಿ ಇರೋವಂಥವ್ರಿಗೂ ಕೂಡ 19 ವೇಕೆನ್ಸೀಸ್ ಅನ್ನೋದು ರಿಸರ್ವೇಷನಲ್ಲಿ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರುವಂಥ ಕ್ವಾಲಿಫಿಕೇಷನ್ ನೀವು ಜಸ್ಟ್ ಗ್ರ್ಯಾಜುಯೇಷನ್ ಆಗಿರೋ ಸಾಕು ಈ ಒಂದು ವೇಕೆನ್ಸಿಗೆ ಅಪ್ಲೈನ ಮಾಡ್ಬೋದಾಗಿದ್ದು ಇದ್ರ ಜೊತೆಗೆ ನಿಮಗೆ ಅಲ್ಲಿ ಯಾವ ಸ್ಟೇಟಲ್ಲಿ ನೀವು ವರ್ಕ್ ಮಾಡಿದಿರೋ ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮ್ಮ 10th ಅಥವಾ 12th ಫಸ್ಟ್ ಲ್ಯಾಂಗ್ವೇಜ್ ಆಗಿ ತೊಗೊಂಡಿರ್ಬೇಕಾಗಿರುತ್ತೆ. ಮತ್ತು ಅಲ್ಲಿನ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಚೆನ್ನಾಗಿ ಗೊತ್ತಿರಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ 20 ವರ್ಷದಿಂದ ಮ್ಯಾಕ್ಸಿಮಮ್ 28 ವರ್ಷದ ಒಳಗಡೆ ಇರೋವಂಥವ್ರು ಅಪ್ಲೈನ ಮಾಡ್ಬೋದಾಯಿತು. ಪ್ಲಸ್ ಏಜ್ ರಿಲ್ಯಾಕ್ಸೇಷನ್ ಕೂಡ ಸಿಗ್ತಾ ಇದೆ. ಅದರಲ್ಲಿ SC ST OBC ಮತ್ತು PWBD ಕ್ಯಾಟಗರಿಗೆ ರಿಸರ್ವೇಷನನ್ನು ನೀಡಲಾಗ್ತಾಯಿದ್ದು ಜೊತೆಗೆ ಯಾರೆಲ್ಲ ಗೌರ್ಮೆಂಟ್ ಆಫೀಸಲ್ಲಿ ವರ್ಕ್ ಮಾಡಿದಿರೋ ಅಂಥವ್ರಿಗೆ ಅಪ್ ಟು 35 ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾಯಿದೆ. ಇನ್ನು ಈ ಒಂದು ಹುದ್ದೆಯಲ್ಲಿ ನಿಮಗೆ ಟ್ರೈನಿಂಗನ್ನು ನೀಡಲಾಗ್ತಾಯಿದ್ದು ಟ್ರೈನಿಂಗ್ ಪೀರಿಯಡ್ ನಿಮಗೆ 12 ಮಂತ್ಸ್ ಟ್ರೈನಿಂಗ್ ಪೀರಿಯಡನ್ನು ನೀಡಲಾಗ್ತಾಯಿದೆ. ಅಂದರೆ 1 ಇಯರ್ ಇರುತ್ತೆ. ಅಲ್ಲಿವರೆಗೂ ನಿಮಗೆ ಸ್ಯಾಲ್ರಿ 13,500 ರೂಪಾಯಿ ಇರುತ್ತೆ. ಅದನ್ನು ಬಿಟ್ಟು ನಿಮಗೆ ಕಾನ್ಸಿಕ್ವೆನ್ಸಿ ಅಲವೆನ್ಸಸ್ 1,250 ರೂಪಾಯಿ ಇರುತ್ತೆ ಪರ್ ಮಂತ್ಗೆ. ಇದು ಬಿಟ್ಟು ನಿಮಗೆ ಯಾವುದೇ ಬೇರೆ ಅಲವೆನ್ಸಸ್ ಇರೋದಿಲ್ಲ. ಯಾಕಂದರೆ ನೀವು ಅಪ್ರೆಂಟಿಸ್ನ ಆಗಿರೋದ್ರಿಂದ ಟ್ರೈನಿಂಗಲ್ಲಿ ಇರೋದ್ರಿಂದ ಯಾವಾಗ ನೀವು ಟ್ರೈನಿಂಗನ್ನು ಪೂರ್ತಿ ಮಾಡಿದಿರೋ ಆಗ ನಿಮ್ಮ ಜಾಬ್ ರೋಲ್ ಹಾಗೆ ನಿಮ್ಮ ಸ್ಯಾಲ್ರಿ ಎಲ್ಲ ಚೇಂಜಸ್ ಆಗುತ್ತೆ ಮತ್ತು ಅಲವೆನ್ಸಸ್ ಕೂಡ ನಿಮಗೆ ಸಿಗುತ್ತೆ. ಇನ್ನು ನಿಮಗೆ ಟ್ರೈನಿಂಗ್ ಪೀರಿಯಡ್ ಅಥವಾ ನಿಮ್ಮ ವರ್ಕಿಂಗ್ ಪೀರಿಯಡ್ ಮಾರ್ನಿಂಗ್ 10 to ಸಂಜೆ 5 o'clock ನಿಮಗೆ ವರ್ಕ್ ಅನ್ನೋದು ಇರುತ್ತೆ. ಹಾಗೆ ನಿಮಗೆ ಆ್ಯನ್ಯುವಲಿ ಅಂದರೆ ಪರ್ ಇಯರ್ಗೆ ನಿಮಗೆ 12 ಲೀವ್ಸ್ ಮಾತ್ರ ಸಿಗುತ್ತೆ. ಅಂದರೆ ಪರ್ ಮಂತ್ಗೆ 1 ಲೀವ್ ಮಾತ್ರ ಸಿಗುತ್ತೆ. ಇದು ಗೌರ್ಮೆಂಟ್ ಕಡೆಯಿಂದ ಸಿಗುವಂಥ ಪೇಯ್ಡ್ ಲೀವ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇದರಲ್ಲಿ ಯಾರೆಲ್ಲ PWBD ಕ್ಯಾಟಗರಿ ಅಪ್ಲೈ ಮಾಡ್ಬೋದು ಅಂತ ಕ್ಲಿಯರಾಗಿ ನೋಡ್ಕೊಳ್ಳಿ. ಹಾಗೆ ಯಾರಿಗೆ ಈ ಒಂದು ಹುದ್ದೆಯ ನೋಟಿಫಿಕೇಷನ್ ಬೇಕೋ ಅವರು ಮೆಸೇಜ್ ಮಾಡಿ ಈ ಹುದ್ದೆಯ ನೋಟಿಫಿಕೇಷನ್ ಕಳಿಸ್ಕೊಡ್ತೀನಿ. ಮತ್ತು ಇನ್ನು ಅಪ್ಲೈ ಮಾಡೋದಕ್ಕೆ ಇನ್ನು ಜಸ್ಟ್ 3 ಡೇಸ್ ಮಾತ್ರ ಬಾಕಿ ಇದ್ದು ಅಪ್ಲೈ ಮಾಡೋವಂಥವ್ರು ಬೇಗ ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡಿ. ವೆಬ್ಸೈಟ್ ನಾನು ನಿಮಗೆ ಹೇಳ್ತೀನಿ. ಇನ್ನು ಇದರಲ್ಲಿ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ ಜಸ್ಟ್ 2 ಸ್ಟೆಪ್ ಮಾತ್ರ ಇದು. ಮೊದಲನೇದಾಗಿ ಆನ್ಲೈನ್ ರೈಟಿಂಗ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ನಿಮ್ಮನ್ನ ಇಂಟರ್ವ್ಯೂ ಮೂಲಕ ನಿಮ್ಮನ್ನ ಡೈರೆಕ್ಟಾಗಿ ಆಯ್ಕೆ ಮಾಡಲಾಗುತ್ತೆ. ನಿಮಗೆ ಎಕ್ಸಾಮ್ 100 ಮಾರ್ಕ್ಸ್ಗೆ 100 ಕ್ವಶನ್ಸ್ಗೆ ಎಕ್ಸಾಮ್ ಅನ್ನೋದಿದ್ದು ಪರ್ ಕ್ವಶನ್ ನಿಮಗೆ ಈಚ್ 1 ಮಾರ್ಕ್ಸ್ ಕ್ಯಾರಿ ಮಾಡುತ್ತೆ. ಮತ್ತು ಸಬ್ಜೆಕ್ಟ್ ಜನರಲ್ ಅವೇರ್ನೆಸ್, ಇಂಗ್ಲೀಷ್ ಕಾಂಪ್ರಿಹೆನ್ಸ್, ಕ್ವಾಂಟಿಟೇಟಿವ್ ಅಪ್ಟಿಟ್ಯೂಡ್ ಮತ್ತು ರೀಸನಿಂಗ್ ಎಬಿಲಿಟೀಸ್ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನೋದಿದ್ದು ಈ ಒಂದು ಎಕ್ಸಾಮ್ನ ನೀವು 1 ಅವರಲ್ಲಿ ಕಂಪ್ಲೀಟ್. ಹಾಗೆ ನಿಮ್ಮ ಪ್ರತಿಯೊಂದು ರಾಂಗ್ ಆನ್ಸರ್ಗೂ ಕೂಡ 0.25 ಮಾರ್ಕ್ಸನ್ನು ಕಟ್ ಮಾಡಲಾಗುತ್ತೆ. ಸೊ ಆನ್ಸರ್ ಮಾಡಬೇಕಾದ್ರೆ ನೋಡಿಕೊಂಡು ಆನ್ಸರ್ ಮಾಡಿ. ಇನ್ನು ಎಕ್ಸಾಮಿನೇಷನ್ ಲ್ಯಾಂಗ್ವೇಜ್ ನಿಮಗೆ ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ, ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಇರೋದಿಲ್ಲ. ಇನ್ನು ಈ ಒಂದು ಹುದ್ದೆನ ನ್ಯಾಟ್ಸ್ ರೋಲ್ ಮಾಡ್ತಿರೋದ್ರಿಂದ ನಿಮಗೆ ನ್ಯಾಟ್ಸ್ನ ವೆಬ್ಸೈಟ್ನ ಮೂಲಕ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಇನ್ನು ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಇಷ್ಟು ಪ್ಲೇಸಸಲ್ಲಿದ್ದು ಅದರಲ್ಲೂ ಕೂಡ ನಮ್ಮ ಬ್ಯಾಂಗ್ಳೂರಾಗೆ
ಕರ್ನಾಟಕದಲ್ಲೂ ಕೂಡ ಇರುತ್ತೆ. ಇನ್ನು ಈ ಒಂದು ಹುದ್ದೆಗೆ ಅಪ್ಲೈ ಮಾಡುವಂಥ ಆನ್ಲೈನ್ ವೆಬ್ಸೈಟ್ ಬಂದು nats.education.gov.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ಮಾತ್ರ ನೀವು ಆನ್ಲೈನಲ್ಲಿ ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ. ಇನ್ನು ಅಪ್ಲೈ ಮಾಡುವಂಥರು ಅಪ್ಲಿಕೇಶನ್ ಫೀಸ್ ಹಾಗೆ ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮತ್ತು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋ ಮೂಲಕ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದು ಯಾರೆಲ್ಲ ರಿಸರ್ವ್ ಕ್ಯಾಟಗರಿ ಇದ್ದೀರೋ ಅಂಥವ್ರಿಗೆ 500 ರೂಪಾಯಿ ಇರುತ್ತೆ. ಯಾರೆಲ್ಲ ಅನ್ರಿಸರ್ವ್ ಕ್ಯಾಟಗರಿ ಇದ್ದೀರೋ ಅಂದರೆ ಜನರಲ್ ಅದರ್ ಕ್ಯಾಟಗರೀಸು ಅವ್ರಿಗೆ 700 ರೂಪಾಯಿ ಇರುತ್ತೆ. ಇದು ನಾನ್ ರಿಫಂಡಬಲ್ ಅಪ್ಲಿಕೇಶನ್ ಫೀಸಸ್ ಆಗಿರುತ್ತೆ. ಇದನ್ನು ನೀವು ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ. ಇಫ್ ಏನಾದರೂ GST ಇದ್ದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇಫ್ ಏನಾದರೂ ಅದರ್ ಅಮೌಂಟ್ ಕೂಡ ಇದ್ದಲ್ಲಿ. ಇನ್ನು ಬೇಕಾಗುವಂಥ ಆಲ್ ಟಿಕೆಟ್ ಅಥವಾ ಏನಾದರೂ ಬೇರೆ ಅಫಿಷಿಯಲ್ ಇದನ್ನು ನೀವು ಇನ್ಫಾರ್ಮೇಷನ್ನ ನೀವು gkb.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಪಡ್ಕೋಬೋದಾಗಿರುತ್ತೆ. ಹಾಗೆ ಅಪ್ಲೈ ಮಾಡಬೇಕಾದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ನೂ ಕೂಡ ಮಿಸ್ ಮಾಡದೆ ಸ್ಕ್ಯಾನ್ ಆಗಿರೋಂಥ ಡಾಕ್ಯುಮೆಂಟ್ ಮಾತ್ರ ಅಪ್ಲೈ ಮಾಡಿ. ನೋಡಿ, ನೀವೇನಾದರೂ ಆಲ್ ಟಿಕೆಟ್ ಎನಿ ಅದರ್ ಇನ್ಫಾರ್ಮೇಷನ್ ನೀವು gkb.bank.in ಈ ಒಂದು ಅಫಿಷಿಯಲ್ ವೆಬ್ಸೈಟ್ನ ಮೂಲಕ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ. ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವೇಕೆನ್ಸಿಗೆ ಯಾರೆಲ್ಲ ಅಪ್ಲೈ ಮಾಡ್ತಿದ್ರು ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ, ನೆಕ್ಸ್ಟ್ ಏನಪ್ಪ ಅಂದರೆ ಇದರಲ್ಲಿ ನಿಮ್ಗೆ ಏನಾದರೂ ಅಪ್ಲೈ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಆದರೆ ಇಲ್ಲಿ ಕಾಣಿಸೋಂಥ ವೆಬ್ಸೈಟ್ ಅಥವಾ ಇಲ್ಲಿ ಕಾಣಿಸೋಂಥ ಮೇಲ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು, ಧನ್ಯವಾದಗಳು.